ಈ ದೇಶ ಹೇಗಿತ್ತು, ಈ ದೇಶದ ವೇದ ಉಪನಿಷತ್ತುಗಳ ಕಾಲ ಇಂಥದ್ದೇ ಅಂತ ಹೇಳಲಿಕ್ಕೆ ಯಾರಿಗೂ ಬರುವುದಿಲ್ಲ. ವೇದ ಉಪನಿಷತ್ತುಗಳು ಸ್ವಲ್ಪ ಕಷ್ಟ, ಶಾಸ್ತ್ರಗಳು ಕಷ್ಟ, ಅದನ್ನು ಬಿಡುವ. ಆದರೆ ನಮ್ಮ ಸಂಸ್ಕೃತಿ ಹೇಗಿತ್ತು ಅಂತ ತಿಳಿಸುವಂತಹ ಇತಿಹಾಸ ಗ್ರಂಥಗಳು ಎರಡಿದೆ. ಆ ಇತಿಹಾಸ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಆ ಕಾಲದಿಂದಲೇ ಈ ದೇಶ ವಿಶ್ವಗುರುವಾಗುವಂತಹ ಸ್ಥಾನವನ್ನು ಪಡೆದಿತ್ತು. ತಕ್ಷಶಿಲಾ ಮಹಾವಿದ್ಯಾಲಯದಲ್ಲಿ ಅನೇಕ ಜನ ಅನ್ಯಾನ್ಯ ದೇಶಗಳಿಂದ ಬಂದು ಅಧ್ಯಯನ ಮಾಡಿ ಹೋದಂತಹ ಉದಾಹರಣೆಗಳು ಪುಸ್ತಕದಲ್ಲಿ, ಚರಿತ್ರೆ ಪುಸ್ತಕಗಳಲ್ಲಿ ಸಿಗ್ತದೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಹಾಗೆ ಹೇಳಿದ ದೇಶ ಇದು. ಹಾಗೆ ನಾವು ಹೇಳಿದ್ದಲ್ಲ, ಅವರು ಅದನ್ನು ಒಪ್ಪಿದ್ದು. ಅಂತಹ ದೇಶ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ವಿನೋದಕ್ಕೊಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಎಂ ಅಂತ ಒಂದು ಅಕ್ಷರ ಉಂಟು. ಆ ಎಂ ಅಕ್ಷರದಲ್ಲಿ ಅದನ್ನು ಬರೆದಾಗ ಬೇರೆ ಬೇರೆ ರೀತಿಯಲ್ಲಿ ಬರೀಬಹುದು. ಒಂದು ಮಹರ್ಷಿ ಅಂತ ಒಂದು ಶಬ್ದ. ನಾನು ಹೇಳುವ ಕತೆ ಆ ಮಹರ್ಷಿಗಳು ಇದ್ದಾಗಿನದ್ದು. ವಾಲ್ಮೀಕಿ ಇರ್ಬೋದು, ವ್ಯಾಸರಿರ್ಬೋದು, ಅನೇಕ ಜನ ಋಷಿ ಮುನಿಗಳಿರ್ಬೋದು. ಅವರ ಕಣ್ಣ ಮುಂದೆ ಇದ್ದ ಲಕ್ಷ್ಯ ಯಾವುದು? ಬಹಳ ಸ್ಪಷ್ಟ ಇದೆ. ಭದ್ರಮಿಚ್ಛಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧರಗ್ರೆ. ತಪಸ್ಸು ಮಾಡಿದ್ರು, ಅವರಿಗೆ ಗೊತ್ತಿದ್ದದನ್ನು ಮತ್ತೆ ಮತ್ತೆ ದೀಕ್ಷೆಯಂತೆ ಪಡ್ಕೊಂಡು ಅಧ್ಯಯನ ಮಾಡಿ ತಿಳಿಸಿ ಜಗತ್ತಿಗೆ ತಿಳಿಸುವ ಕೆಲಸ ಮಾಡಿದರು. ಅದರ ಪರಿಣಾಮ ಏನಾಯಿತು? ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ ತದಸ್ಮೈ. ಹೀಗೆ ಆ ಮಹರ್ಷಿಗಳು, ಆ ಕಾಲ ಚೆನ್ನಾಗಿಯೇ ಇತ್ತು. ಅದಾದ ಮೇಲೆ ಯಾಕೋ ಕೆಲವೊಮ್ಮೆ ಭಗವಂತ ಪರೀಕ್ಷೆ ಮಾಡ್ತಾನೆ. ನೀವು ಅಷ್ಟೇ ಎತ್ತರದಲ್ಲಿ ಇದ್ದೀರಲ್ಲ, ನಿಜವಾಗಿ ಇದ್ದೀರೋ ಅಂತ ನೋಡಲಿಕ್ಕೆ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ 2ನೇ ಎಮ್ಮು ಬಂತು ನಮಗೆ. ಈ ದೇಶದ ಮೇಲೆ ಮುಘಲರ ಆಕ್ರಮಣ ಆಯಿತು. ಆಕ್ರಮಣ ಆದ ನಂತರ ಈ ದೇಶ ಏನಾಯಿತು ಅಂತ ಚರಿತ್ರೆ ಪುಟಗಳನ್ನು ನಾವು ಓದಿದರೆ ಸಾಕು. ನಾನು ಹೆಚ್ಚು ಯಾರ ಬಗ್ಗೆಯೂ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಆ ಸಮಯದಲ್ಲಿ ಈ ದೇಶದ ಸಾಮಾನ್ಯ ಜನರು ಎದ್ದು ನಿಂತು ಈ ರೀತಿಯ ಆಳ್ವಿಕೆಯನ್ನು ಒಪ್ಪದೆ ರಾಷ್ಟ್ರ ಸ್ವತಂತ್ರ ಆಗಬೇಕು ಅಂತ ಹೋರಾಡಿದ್ದು ಇತಿಹಾಸದ ಪುಸ್ತಕಗಳಲ್ಲಿ ಇದೆ. ಆದರೆ ನಮ್ಮ ಟೆಕ್ಸ್ಟ್ ಪುಸ್ತಕಗಳಲ್ಲಿ ಇಲ್ಲ. ಇದು ದುರಂತ. N4 ನ್ಯೂಸ್, ಇದು ನಿಮ್ಮ ಧ್ವನಿ.